ಸರ್. ಶಾಸಕರಾದಂತಹ ಚನ್ನರೆಡ್ಡಿ ಪಾಟೀಲ್ ತುನ್ನೂರು ಅವರಿಗೆ ಈ ಜಿಲ್ಲಾ ಮಾಧ್ಯಮ ಘಟಕದ ಪ್ರತಿನಿಧಿಗಳು ಇಂದು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರ ಬಗ್ಗೆ ಒಂದು ಚುಟುಕಾಗಿ ವಾರ್ತಾಕ್ಕೆ ಇವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಬಂಧುಗಳೇ, ನಮ್ಮೊಂದಿಗೆ ಮುಖ್ಯವಾಗಿ ಹಳ್ಳಿಗಳ ಜನರು ಹೆಚ್ಚಿಗೆ ಇರ್ತಾರೆ. ಈಗಾಗಲೇ ನಮ್ಮ ಸರ್ಕಾರ ಪ್ರತಿಯೊಂದು ಹೆಚ್ಚು ಕಡೆ ಎಲ್ಲ ಕಡೆ ಪಂಚಾಯತ್ ಹೆಡ್ಕ್ವಾರ್ಟರ್ದಲ್ಲಿ ಈಗಾಗಲೇ ಗ್ರಂಥಾಲಯ ಆಗಿದೆ ಮತ್ತು ಇನ್ನು ಮತ್ತೆ ಊರಿನಲ್ಲಿ ಯಾವನ ದೊಡ್ಡ ಊರಿದ್ದೂ ಗ್ರಂಥಾಲಯ ಮಾಡ್ತಾ ಇದ್ದಾರೆ. ಗ್ರಂಥಾಲಯದಿಂದ ಎಲ್ಲ ಹಳ್ಳಿ ಜನರಿಗೆ ವಿದ್ಯಾರ್ಥಿನಿಯರಿಗೂ ಎಲ್ಲರಿಗೂ ಎಲ್ಲ ಪುಸ್ತಕ ಮತ್ತು ಪೇಪರ್ ಸಿಗೋದ್ರಿಂದ ಅವರಿಗೆಲ್ಲ ಅನುಕೂಲ ಆಗ್ತದೆ. ಇದು ನಮ್ಮ ಸರ್ಕಾರ ಮಾಡಿದ ದೊಡ್ಡ ಯೋಜನೆ. ಆಮೇಲೆ ಈಗ ಇದೇ ರೀತಿ ಮುಂದಿನ ದಿನದಲ್ಲಿ ವಾರ್ತಾ ಇಲಾಖೆಯವರು ಎಲ್ಲ ರೀತಿಯಿಂದ ಪ್ರಚಾರ ಮತ್ತು ಮಾಡಿ ಒಳ್ಳೆಯದಾಗಿ ಮಾಡಿಕೊಡ್ಬೇಕಂತ ಹೆಚ್ಚಿನ ಹೇಳೋದನ್ನ ಮಾತು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ. ಆವಾಸ್ ಯೋಜನೆ ಅಂದರೆ ಬಡವರಿಗೆ ಒಂದು ಸೂರು ನೀಡುವಂಥ ಒಂದು ಕಾರ್ಯಕ್ರಮ. ಇದಕ್ಕಾಗಲೇ ಕೇಂದ್ರ ಸರ್ಕಾರ 2,02,499 ಕೋಟಿ ರೂಪಾಯಿ ಅನುದಾನ ಮೀಸಲಿಟ್ಟಿದೆ. ಇದರಲ್ಲಿ ಕರ್ನಾಟಕಕ್ಕೆ ಎಷ್ಟು ಬಂತು, ಇದಕ್ಕೆ ಈ ಕರ್ನಾಟಕದಿಂದ ಯಾದಗಿರಿಗೆ ಎಷ್ಟು ಬಂತು, ಈ ಮಾಹಿತಿ ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು CE ಅವರು ತಮಗೆ ಮಾಹಿತಿ ನೀಡ್ತಾರೆ. ಜೊತೆಗೆ ನೀವು ತಿಳ್ಕೊಂಡು ಇದನ್ನು ಆದಷ್ಟು ಪ್ರಚಾರ ಮಾಡಿದ್ರೆ ಜನರಿಗೂ ಅನುಕೂಲ ಆಗ್ತದೆ. ಜನರು ನಾರ್ಮಲಾಗಿ ಏನು ಮಾಡ್ತಾರೆ, ಅವರು ಜನಪ್ರತಿನಿಧಿಗಳ ಹತ್ರ ಹೋಗಿ ಈ ಥರ ಒಂದು ಕಾರ್ಯಕ್ರಮ ಇದೆ ಮಾಡಿಕೊಡಿ ಅಂತ ಅವ್ರನ್ನ ಕೇಳ್ತಾರೆ. ಸೊ ಅವ್ರ ಹತ್ರ ಹೋಗೋದು ಅವರು ಹೋಗ್ಬೋದು. ಜೊತೆಗೆ ನೀವು ಮಾಧ್ಯಮ ಸ್ನೇಹಿತರು ನೀವು ಇದಕ್ಕೆ ಪ್ರಚಾರ ಕೊಟ್ಟರೆ ಜನರಿಗೆ ತಿಳುವಳಿಕೆ ಆಗ್ತದೆ. ಅವರು ನೇರವಾಗಿ ಜಿಲ್ಲಾಡಳಿತ ಹತ್ರ ಹೋಗಿ ಈ ಒಂದು ವ್ಯವಸ್ಥೆ ಈ ಥರ ಇದೆ ಅಂತ ಕೇಳಿ ಅವರು ಇದರಿಂದ ಅನುಕೂಲ ಪಡಿಬೋದು. ಇಲ್ಲ, ಬಟ್ ಆಲ್ಮೋಸ್ಟ್ ಎಲ್ಲ ಇರುತ್ತೆ. ಸ್ಟಿಲ್ ಕೆಲವು ಸ್ಕೀಮ್ದು ಅವೇರ್ನೆಸ್ ಬಗ್ಗೆ ನಾವು ಕೊಡ್ತಾ ಇದ್ದೇವೆ. ವಿಶೇಷವಾಗಿ ಕೇಂದ್ರ ಪುರಸ್ಕೃತ ಯೋಜನೆಯಲ್ಲಿ ಕೆಲವು ಟೈಮ್ ಸ್ಟೇಟ್ ಕಂಪೋನೆಂಟ್ ಕೂಡ ಬಂದಿರೋದ್ರಿಂದ ಸ್ವಲ್ಪ ಆ ಸ್ಥಳೀಯ ರಾಜ್ಯದಲ್ಲಿ ಆ ಸ್ಕೀಮ್ದು ರೂಪುರೇಷೆಗಳು ಸ್ವಲ್ಪ ಬದಲಾವಣೆ ಆಗಿ, ಹೆಸರು ಬದಲಾವಣೆ ಆಗಿ ಸ್ವಲ್ಪ ಅವೇರ್ನೆಸ್ ಬಗ್ಗೆ ಕೊರತೆ ಎಲ್ಲ ಅನುಭವಿಸ್ತಾ ಇದ್ದೀವಿ ನಾವು. ಸೊ ಈ ಪ್ರೋಗ್ರಾಮ್ ವಿಶೇಷವಾಗಿ ಈಗ ಸೆಂಟ್ರಲ್ ಸ್ಕೀಮ್ಸ್ ಯಾವ್ಯಾವ ನಮ್ಮ ಕಡೆ ಅನುಷ್ಠಾನ ಆಗ್ತಾ ಇದೆ ಅದರ ಬಗ್ಗೆ ಸರಿಯಾಗಿ ಜನರಿಗೆ ಮಾಹಿತಿ ತಲುಪಿಸಲಿಕ್ಕೆ ಈ ಉದ್ದೇಶವಾಗಿ ಈ ಎಲ್ಲ ಪ್ರೋಗ್ರಾಮ್ ಎಲ್ಲ ಇಲ್ಲಿ ಆಯೋಜನೆ ಮಾಡಲಾಗಿದೆ. ಸಹ ಮೇಂಟೈನ್ ಮಾಡಬೇಕು. ಏಕೆಂದರೆ ಎಷ್ಟೋ ಸತಿ ಲೀಡಿಂಗ್ ನ್ಯೂಸ್ ಚಾನಲ್ಸಲ್ಲಿ ಕೆಲವೊಂದು ಸತಿ ಫಾಲ್ಸ್ ಇನ್ಫಾರ್ಮೇಷನ್ನ ತೋರಿಸಿರೋದು, ಅದನ್ನು ಇನ್ನೊಂದು ಮೀಡಿಯಾ ಔಟ್ಲೆಟ್ ಅವರು ಅದನ್ನು ಕೌಂಟರ್ ಮಾಡಿರೋದು ಇದೆಲ್ಲ ಆಗಿದ್ದಾವೆ. ಸೊ ಹಾಗಾಗಿ ಆ್ಯಕ್ಚುಲಿ ರೀಸೆಂಟಾಗಿ ಆಪರೇಷನ್ ಸಿಂಧೂರ್ ಟೈಮಲ್ಲಿ ನಾವು ನ್ಯೂಸ್ ಚಾನಲಲ್ಲಿ ಯಾವಾಗಲೂ ವಿತ್ ಡಿಲೇಡ್ ವಿಜುವಲ್ಸ್ ಅಂತ, ಡಿಲೇಡ್ ವಿಜುವಲ್ಸ್, ಇಟ್ ಈಸ್ ನಾಟ್ ಲೈವ್, ಅಥವಾ ಎಲ್ಲಿ ಲೊಕೇಶನ್ನು ಯಾವ ಟೈಮಿಂದು ಅಂತ ಸಹ ತೋರಿಸ್ತಾ ಇದ್ದಾರೆ. ಸೊ ಹಾಗಾಗಿ ತಮ್ಮೆಲ್ಲರಿಗೂ ಸ್ಪೀಡ್ ಜೊತೆಗೆ ಅಕ್ಯುರಸಿ ಮೇಂಟೈನ್ ಮಾಡ್ಕೊಳ್ಳೋದು ಭಾಳ ದೊಡ್ಡ ಚಾಲೆಂಜ್ ಆಗಿರುತ್ತೆ. ಹೊಸ ತಲೆಮಾರಿನ ಪತ್ರಕರ್ತರಿದ್ದಾರಲ್ಲ ಅವ್ರ ಮೇಲೆ ಸ್ವಲ್ಪ ಅಧ್ಯಯನ ಬಹಳ ಕೊರತೆ ಇದೆ. ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಸಾಕಷ್ಟು ಯೋಜನೆಗಳಿವೆ. ಆ ಎಲ್ಲ ಯೋಜನೆಗಳನ್ನು ನಾವೇನಾದರೂ ಪತ್ರಿಕೆ ಮೂಲಕ ನಾವು ಜನರಿಗೆ ದೃಶ್ಯ ಮಾಧ್ಯಮ ಆಗ್ಬೋದು ಅಥವಾ ಪ್ರಿಂಟ್ ಆಗ್ಬೋದು ನಾವು ಬರವಣಿಗೆ ಮೂಲಕ ತಲುಪಿಸಿದಾಗ ಮಾತ್ರ ಆ ವ್ಯಕ್ತಿಗಳು ಯಾರು ಬೆನಿಫಿಷರಿ ಇದ್ದಾರೆ, ಯಾರು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿದ್ದಾರೆ, ಅವರು ಸರ್ಕಾರದ ಯೋಜನೆಗಳನ್ನು ಸ್ವಲ್ಪ ಹಿಂದೆ ಬನ್ನಿ ಸರ್. ರಘುವೀರ್ ಸರ್ ಸ್ವಲ್ಪ ಹಿಂದೆ ಸರ್.
धर्म कर रहा था। मेरे सभी प्रिय बहनों भाइयों, अद्भुत वातावरण है यहाँ। लौकिक कुछ भी नहीं है, सब कुछ अलौकिक है। ये मठ के कामों का प्रभाव है। यहाँ की हवाओं भी है कि हवाएं सेवा का संदेश देती है, मैसूर की घटाएं सेवा का संदेश देती है, मैसूर के वृक्ष और लताएं भी सेवा का संदेश देते हैं, ये फूलों की मालाएं भी सेवा का संदेश देती है। और यहाँ बैठे लोगों की नजरों में देखें तो वो भी सेवा का संदेश देते हैं, इस मठ से जुड़ के सेवा के कामों में लगे रहते हैं। मैं आपको बारंबार प्रणाम करता हूँ। ಕೃಷಿ ಕ್ಷೇತ್ರ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಬಂದಿದ ನಂತರ ಸಂಪೂರ್ಣವಾಗಿ ಒಂದು ಪರಿವರ್ತನೆ ಆಗಿದೆ. 2013-14ರಲ್ಲಿ ನಮ್ಮ ಕೃಷಿ ಏನು ಬಜೆಟ್ ಇತ್ತು ಅದು ಬರೀ 27,663 ಕೋಟಿ. ಅದರಿಂದ ಇವತ್ತು ಸುಮಾರು ಒಂದು 5 ಪಟ್ಟಿ ಹೆಚ್ಚಳ ಆಗಿ ಇವತ್ತು ಅದು 1,38,664 ಕೋಟಿ ಆಗಿದೆ. ನಿಜಕ್ಕೂ ಒಂದು ಒಳ್ಳೆ ಪರಿವರ್ತನೆ ಆಗಿ ಇವತ್ತು ಕೃಷಿ ಕ್ಷೇತ್ರ ವಿಕಸಿತ ಭಾರತದ ಒಂದು ಬಹಳ ಪ್ರಬಲವಾಗಿರ್ತಕ್ಕಂಥ ಮಹತ್ವವಾಗಿರ್ತಕ್ಕಂಥ ಒಂದು ಸ್ತಂಭ ಅಂತ ಗುರುತಿಸಲಾಗಿ ಇವತ್ತಿನ ಒಂದು ಪ್ರಸ್ತುತ ಬಜೆಟಲ್ಲೂ ಸಹ 4 ಯಂತ್ರದಲ್ಲಿ ಪ್ರಥಮವಾದಂಥ ಒಂದು ಯಂತ್ರ, ಈ ಒಂದು ಅಭಿವೃದ್ಧಿಯ ಯಂತ್ರ ಅಂತ ಹೇಳಿದ್ರೆ ಅದು ನಮ್ಮ ಕೃಷಿ ಕ್ಷೇತ್ರ ಅಂತ ಗುರುತಿಸಲಾಗಿದೆ.